ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು. ನಮ್ಮ ಕನ್ನಡ ಚಿತ್ರರಂಗದ ನಾಟ್ಯ ಮಯೂರ ವಿನೋದ್ ರಾಜ್ ಅವರ ಜೊತೆಗೆ ಕಿರು ಸಂದರ್ಶನ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇಲ್ಲಿವರೆಗೆ ಬಂದಿರೋ ಚಿತ್ರರಂಗದಲ್ಲಿ ಇವತ್ತು ಏನು ಅನಿಸ್ತಾ ಇದೆ? ಚಿತ್ರರಂಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇಲ್ಲಿವರೆಗೆ ಬಂದಿರೋ ಚಿತ್ರರಂಗದಲ್ಲಿ ಇವತ್ತು ಏನು ಅನಿಸ್ತಾ ಇದೆ? ಚಿತ್ರರಂಗ ಬಂದು ನಾನು ಕೇಳಿದ್ರೆ ಚಿತ್ರರಂಗ ಅದು. ಇವತ್ತು ನಾವು ನಾಳೆ ಇನ್ನೊಬ್ರು ನಾಡಿದ್ದು ಇನ್ನೊಬ್ರು, ಈ ಹಿಂದೆ ಎಷ್ಟೋ ತಲೆಮಾರು ದೊಡ್ಡ ದೊಡ್ಡವರೆಲ್ಲ ಅದನ್ನು ಪಾಲಿಸಿ ಪೋಷಿಸಿ ಈ ಮಟ್ಟಕ್ಕೆ ತಗೊಂಬಂದು ನಿಲ್ಲಿಸಿದ್ರು. ಅವ್ರ ಕಾಲಕ್ಕೆ 50-100 ರೂಪಾಯಿ ಕೆಲಸ ಮಾಡಿದ್ರು. ನಮ್ಮ ಕಾಲಕ್ಕೆ ಕೆಲವು ಸಾವಿರಗಳಿಗೆ ಕೆಲಸ ಮಾಡಿದ್ವಿ. ಇವತ್ತು ಕೋಟಿಗಳಾಗಿ ಬೆಳೆದಿದೆ. ಅಲ್ಲ, ಹೆಡ್ ಫಿಲ್ಮ್ ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು. ಅದು ನಿಮ್ಮ ಮನಸ್ಸಿಗೆಲ್ಲ ಅನಿಸ್ತಾ ಇದೆ ಇನ್ನೂ ಬೆಳಿಬೇಕಾಗಿತ್ತು ಏನೋ ಅಂತ ಅನಿಸ್ತಾ ಇದೆ? ಏನಾದರೂ ಇನ್ನಷ್ಟು ಏನೋ ಕೊರತೆ ಏನಾದರೂ? ಇಲ್ಲ ನಮ್ಮ ಕಾಲಕ್ಕೆ ಕೆಲವು ಸಾವಿರಗಳಿಗೆ ಕೆಲಸ ಮಾಡಿದ್ವಿ. ಇವತ್ತು ಕೋಟಿಗಳಾಗಿ ಬೆಳೆದಿದೆ. ಅಲ್ಲ, ಹೆಡ್ ಫಿಲ್ಮ್ ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು. ಅದು ನಿಮ್ಮ ಮನಸ್ಸಿಗೆಲ್ಲ ಅನಿಸ್ತಾ ಇದೆ ಇನ್ನೂ ಬೆಳಿಬೇಕಾಗಿತ್ತು ಏನೋ ಅಂತ ಅನಿಸ್ತಾ ಇದೆ? ಏನಾದರೂ ಇನ್ನಷ್ಟು ಏನೋ ಕೊರತೆ ಏನಾದರೂ? ಇಲ್ಲ, ತಾಯಿಯವರು ಚೆನ್ನಾಗಿ ನೆಮ್ಮದಿಯಾಗಿ ನಮ್ಮನ್ನು ಬಾಳುವಷ್ಟು ಸಂತೋಷವಾಗಿ ಮಾಡಿದ್ದಾರೆ. ಬೆಳೆಯುವಂಥದ್ದು ಮನುಷ್ಯ ನೋಡಿ, ಅಲ್ಲಿರ್ತಕ್ಕಂಥ ಬೆಳೆ ಗಾಳಿಲಿ ತೂರಿದ ತಕ್ಷಣ ಇಲ್ಲೆಲ್ಲೋ ಬೀದಿಲಿ ಬೀಳುತ್ತೆ, ಇಲ್ಲಿ ಹುಟ್ಕೊಡುತ್ತೆ. ಅಲ್ಲೂ ತೊಗರಿ ಆಗುತ್ತೆ, ಹೌದು, ಅದು ತೆನೆ ಬರುತ್ತೆ. ಹಾಗಾಗಿ ಇದೇ ರಂಗದಲ್ಲಿ ನಾವು ಜಾಸ್ತಿ ಬೆಳಿಬೇಕಾಗಿತ್ತು, ಕಮ್ಮಿ ಬೆಳಿಬೇಕಾಗಿತ್ತು ಅಂತ ಏನಿಲ್ಲ. ಎಲ್ಲಾದರೂ ಬೆಳಿಬೋದು. ಈಗ ಕೃಷಿಯಲ್ಲಿ ಬೆಳೀತಾ ಇದ್ದೀವಿ. ಅಲ್ಲ, ಚಾಲೆಂಜ್ ಚಾಲೆಂಜಿ ಪಾತ್ರ ಬೇಕಾಗಿತ್ತು ಅಂತ ಏನು ಅನಿಸ್ತಿದೆ? ಇನ್ನು ಚಾಲೆಂಜಿ ಪಾತ್ರ ಅದು ಬೇಕಾಗಿತ್ತು ಬೇಡುವ ಅಭಿಮಾನಿಗಳು ಕೈ ಬಿಟ್ಬಿಟ್ಟಿದ್ವಿ. ನಾವು ಸ್ವಂತಕ್ಕೆ ಏನು ಯೋಚನೆ ಮಾಡೋದೇ ಇಲ್ಲ. ಸರಿ, ನೆಕ್ಸ್ಟ್ ಯಾವುದು ಫಿಲ್ಮ್ ದೊಡ್ಡ ವಿಚಾರ ಇದೆ? ಯಾವ ವಿಚಾರನೂ ಇಲ್ಲ. ಬನ್ನಿ, ಯಾವ ವಿಚಾರನೂ? ತಾಯಿ ಸೇವೆ, ಪ್ರಾಣಿ ಸೇವೆ, ಜನಸಾಮಾನ್ಯರ ಸೇವೆ. ಮನುಷ್ಯರಿಗೆ ಹಾಸ್ಪಿಟಲ್ ಕಟ್ಟಿಸಿದ್ದಾರೆ ಅಮ್ಮ, ಪ್ರಾಥಮಿಕ ಆರೋಗ್ಯಕ್ಕೆ. ಅದು ಗೊತ್ತದೆ. ಅದೇ ಥರನೇ ಪ್ರಾಣಿಗಳು ಕಟ್ಟಿಸ್ತಾ ಇದ್ದೀವಿ. ಬನ್ನಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬ ಸಂತೋಷ ಇದೆ ಸರ್.